ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣಗುಣೀಕಧಾಮ್ನೆ ನವದ್ಯೋನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. 16ನೇಯ ಸರ್ಗದಲ್ಲಿ ಆಚಾರ್ಯರು ಸಂಚಾರವನ್ನು ಮಾಡ್ತಕ್ಕಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಗೋಮತಿ ನದಿಯ ದಡಕ್ಕೆ ಬಂದಿದ್ದಾರೆ. ಮತಿ ಎಂಬುದಾಗಿ ಮತುಪ್ರತ್ಯಯ ಪ್ರಶಸ್ತಾರ್ಥದಲ್ಲಿ ಪ್ರಶಸ್ತವಾದ ನೀರುಗಳು, ಅತ್ಯಂತ ಪವಿತ್ರವಾದ ನೀರು ಅಂತ ಅರ್ಥ. ಆ ನೀರಿನ ಪಾವಿತ್ರ್ಯ ಅದಿನ್ನೂ ಕೂಡ ಹೆಚ್ಚು ಮಾಡ್ತಕ್ಕಂಥದ್ದು ಆಚಾರ್ಯರ ಮಜ್ಜನ, ಆಚಾರ್ಯರ ಸ್ನಾನ ಅವಗಾಹನ. ಆಚಾರ್ಯರು ನದಿಯ ದಡಕ್ಕೆ ಬಂದು ಸ್ನಾನವನ್ನು ಮಾಡಬೇಕು. ಅಲ್ಲೊಬ್ಬ ರಾಜ, ಜನಮುಖಂಡ, ವೇದಗಳ ನಿಂದನೆಯನ್ನು ಅವನು ಮಾಡ್ತಾ ಇದ್ದಾನೆ. ವೇದಗಳ ಕರ್ಮಾಚರಣೆ, ವೇದಗಳಲ್ಲಿ ಅನೇಕ ಕರ್ಮಗಳನ್ನು ವಿಧಾನ ಮಾಡ್ತಾ ಇರ್ತಾರೆ. ಆ ಕರ್ಮಗಳ ಅನುಷ್ಠಾನ ಮಾಡಿದರೂ ಕೂಡ ಅಲ್ಲಿ ಫಲ ದೊರೀತಾ ಇಲ್ಲ. ಅದರಿಂದಾಗಿ ವೇದವು ಪ್ರಮಾಣ ಅಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ವೇದಗಳು ಪ್ರಮಾಣವೇ ಅಲ್ಲ ಎಂಬುದಾಗಿ. ಯಾಕೆ ಅನ್ನಲಿಕ್ಕೆ ಅವನು ಕಾರಣ ಕೊಟ್ಟಿದ್ದು, ಅಲ್ಲಿರ್ತಕ್ಕಂಥ ಕರ್ಮಾಚರಣೆಗಳನ್ನು ಮಾಡಿದರೂ ಕೂಡ ಫಲ ದೊರೀತಾ ಇಲ್ಲ, ಫಲವ್ಯಭಿಚಾರ ಇರೋದರಿಂದಾಗಿ ವೇದವು ಅಪ್ರಮಾಣ ಅಂತ ಅವನ ಆಕ್ಷೇಪವನ್ನು ಅವನು ಮಾಡ್ದ. ಅವಾಗ ಆಚಾರ್ಯರು ಅದಕ್ಕೆ ಉತ್ತರವನ್ನು ತಾವು ಕೊಡ್ತಾ ಇದ್ದಾರೆ. ವೇದೋಕ್ತಂ ಫಲಮಲಮಾಪ್ಯತೆಧಿಕಾರಾತ್ ಇತ್ಯುಕ್ತೋ ಅತನು ಮನಸಾಭ್ಯಧತ್ತಧೂರ್ತಃ ಯೋಗ್ಯತ್ವೇ ಸಚಿ ನಹಿ ದೃಶ್ಯತೆಧಿಕಾರಿ ನಾಸತ್ಸ್ಯಾತ್ ಸಖರ ವಿಷಾಣವತ್ಸದೇತಿ. ಆಚಾರ್ಯರು ಹೇಳಿದರು, ಯಾವುದೇ ಒಂದು ಕಾರ್ಯ ಆಗಬೇಕಾದರೆ ಅನೇಕ ಕಾರಣಗಳು ಒಟ್ಟುಗೂಡಬೇಕು. ಅನೇಕ ಕಾರಣಗಳು ಒಟ್ಟುಗೂಡಿದಾಗ ಅಲ್ಲೊಂದು ಕಾರ್ಯ ಆಗಲಿಕ್ಕೆ ಸಾಧ್ಯ. ಮನೆಯಲ್ಲಿ ಅನ್ನ ಸಾರು ಹುಳಿ ಎಲ್ಲ ಮಾಡಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂತಹ ಬೆಂಕಿ, ನೀರು, ಖಾರದ ಪುಡಿ, ತರಕಾರಿ, ಬೇಳೆ, ಅಕ್ಕಿ ಎಲ್ಲ ಇದ್ದರೂ ಮಾತ್ರ ಕಾರ್ಯ ಆಗತ್ತೆ. ಮಾಡ್ತಕ್ಕಂತಹ ಪಾಚಕ ಇರಬೇಕು. ಅದೆಲ್ಲ ಇದ್ದು ಅಡುಗೆ ಸರಿ ಹೋಗಿಲ್ಲ ಅಂತಾದರೆ ಅಲ್ಲಿ ಏನು ಮಾಡಬೇಕು? ಭೋಗಾದೃಷ್ಟ ಇಲ್ಲ ಅಂತ ಹೇಳ್ಬೋದು. ಅದನ್ನು ಊಟ ಮಾಡ್ತಕ್ಕಂಥ ಭೋಕ್ತೃವಿಗೂ ಕೂಡ ಒಂದು ಅದೃಷ್ಟ ಇರಬೇಕು. ಅವನಿಗೆ ಒಳ್ಳೆಯ ಊಟ ಮಾಡೋ ಅದೃಷ್ಟ ಇಲ್ಲ ಅಂತಾದರೆ ಪಾಚಕ ಎಷ್ಟು ಪ್ರಯತ್ನ ಪಟ್ಟು ಅಡುಗೆ ಮಾಡಿದರೂ ಕೂಡ ಅಡುಗೆ ಸರಿ ಹೋಗೋದೇ ಇಲ್ಲ. ಆದ್ದರಿಂದ ಭೋಗಾದೃಷ್ಟ ಭೋಕ್ತೃವಿಗೆ ತುಂಬ ಮುಖ್ಯವಾದದ್ದು. ಅನೇಕ ಕಾರಣ ಸಾಮಗ್ರಿಗಳು, ಕಾರಣಗಳ ಕಲಾಪ, ಸಮೂಹ, ಗುಂಪು ಅದೆಲ್ಲ ಸೇರಿದಾಗ ಕಾರ್ಯ ಆಗೋದು ಲೋಕದಲ್ಲಿ ಕಂಡು ಬಂದಿದೆ. ಆಚಾರ್ಯರು ಹೇಳ್ತಾ ಇದ್ದಾರೆ, ಹೌದು, ವೇದದಲ್ಲಿ ಹೇಳಿರ್ತಕ್ಕಂತಹ ಕರ್ಮಾಚರಣೆಗಳನ್ನು ಮಾಡಿದರೂ ಕೂಡ ಫಲ ದೊರೀತಾ ಇಲ್ಲ ಅನ್ನೋ ಸತ್ಯ. ಯಾಕೆ ಫಲ ದೊರೀತಾ ಇಲ್ಲ? ನಾನಾಗಲೇ ಹೇಳಿದ್ನಲ್ಲ, ಭೋಗಾದೃಷ್ಟ ಇರಬೇಕು ಆ ಭೋಕ್ತೃವಿಗೆ, ಊಟ ಮಾಡ್ತಕ್ಕಂತಹ ವ್ಯಕ್ತಿಗೆ. ಅವನಿಗೆ ಭೋಗಾದೃಷ್ಟ ಇಲ್ಲ ಅಂತಾರೆ, ಅಡುಗೆ ಮಾಡೋನು ಯಾಕೆ ಜವಾಬ್ದಾರಿ ಆಗ್ತಾನೆ? ಹಾಗೆ ಆ ಫಲವನ್ನು ಪಡೀತಕ್ಕಂತಹ ಅರ್ಹತೆ, ಆ ಯೋಗ್ಯತೆ ಇರಬೇಕು. ಆ ವೇದದಲ್ಲಿ ಬರೀ ಕರ್ಮಾಚರಣೆ ಮಾಡ್ರಿ ಅಂತ ಕರ್ಮಾಚರಣೆಗಳನ್ನು ಮಾತ್ರ ವಿಧಾನ ಮಾಡೋದಲ್ಲ. ಯಾರು ಕರ್ಮಾಚರಣೆಗಳನ್ನು ಮಾಡ್ತಾನೆ ಅವನಿಗೆ ಕೆಲವು ಅರ್ಹತೆಗೆ ಬೇಕಾಗಿರ್ತಕ್ಕಂಥ ಗುಣಗಳು ಅವನಿಗೆ ಹೇಳಿರ್ತಾರೆ. ಅವನು ಆ ಗುಣಗಳನ್ನೆಲ್ಲ ಹೊಂದಿರಬೇಕು. ಆ ವಿಧಿಗಳನ್ನೆಲ್ಲವನ್ನೂ ಕೂಡ ಸಾಂಗವಾಗಿ, ಚೂರು ಕೂಡ ಚಾಚು ತಪ್ಪದೆ ಒಳ್ಳೆ ಆಚಾರದಿಂದ ಅನುಷ್ಠಾನವನ್ನು ಮಾಡ್ತಾ ಬರಬೇಕು. ಒಳ್ಳೆ ಸದಾಚಾರ ಸಂಪನ್ನನಾಗಿ ಪರಿಶುದ್ಧವಾದ ಮನಸ್ಸಿನಿಂದ ಆ ಕರ್ಮಾಚರಣೆಯನ್ನು ಮಾಡಿದರೆ ಅವನಿಗೆ ಖಂಡಿತವಾಗಿಯೂ ಕೂಡ ಫಲ ದೊರೆಯುತ್ತೆ. ಆಚಾರ್ಯರು ಗಟ್ಟಿಯಾದ ಧ್ವನಿಯಿಂದ ಹೇಳ್ತಾ ಇದ್ದಾರೆ, ವೇದೋಕ್ತಂ ಫಲಮಲಮಾಪ್ಯತೆಧಿಕಾರಾತ್. ಅಧಿಕಾರಾತ್ ಆಪ್ಯತೆ, ಅದನ್ನು ಹೊಂದಲಿಕ್ಕೂ ಕೂಡ ಒಂದು ಯೋಗ್ಯತೆ ಬೇಕು. ಅದರ ವಿಧಿವಿಧಾನಗಳಲ್ಲಿ ಸ್ವಲ್ಪನೂ ಕೂಡ ಲೋಪದೋಷಗಳಿರಬಾರ್ದು. ಅವನ ಮನಸ್ಸು ಪರಿಶುದ್ಧವಾಗಿರಬೇಕು. ಏನೋ ಕೆಟ್ಟದ್ದನ್ನು ಯೋಚನೆ ಮಾಡ್ತಾ
ಕಾಟಾಚಾರಕ್ಕೋಸ್ಕರ ಕರ್ಮಾಚರಣೆಯನ್ನು ಮಾಡಿದರೆ ಅವನಿಗೆ ಫಲ ದೊರೆಯೋದಿಲ್ಲ. ಫಲ ದೊರಿಬೇಕಾದರೆ ಶ್ರದ್ಧೆಯಿಂದ ಕರ್ಮಾಚರಣೆಯನ್ನು ಮಾಡಬೇಕು, ಆವಾಗ ಮಾತ್ರ ಫಲ ದೊರೆಯುತ್ತೆ ಅಂತ ಆಚಾರ್ಯರು ಯೋಗ್ಯನಾದ ಅಧಿಕಾರಿ ಅವನು ಕರ್ಮಾಚರಣೆಯನ್ನು ಮಾಡಿದ್ದಾದರೆ ಫಲ ಖಂಡಿತವಾಗಿಯೂ ಕೂಡ ದೊರೆಯುತ್ತೆ, ಅವಶ್ಯವಾಗಿ ಫಲವನ್ನು ಅವನು ಹೊಂದುತ್ತಾನೆ ಅಂತ ಆಚಾರ್ಯರು ಹೇಳಿದಾಗ ಆ ರಾಜ ಸ್ವಲ್ಪ ಹಠಮಾರಿ, ಅಷ್ಟು ಬೇಗ ಯಾವುದನ್ನು ಕೂಡ ಒಪ್ಪಿಕೊಳ್ತಕ್ಕಂಥವನಲ್ಲ. ತಾನು ಯಾವುದೋ ಒಂದು ಸಿದ್ಧಾಂತಕ್ಕೆ ಗಂಟು ಬಿದ್ದರೆ ಅದನ್ನು ತಪ್ಪಿಸಿಕೊಂಡು ಹೊರಗೆ ಬರೋನೇ ಅಲ್ಲ ಅವನು, ಮಹಾ ಹಠಮಾರಿಯವನು. ಅವನು ಹೇಳ್ತಾ ಇದ್ದಾನೆ, ನೀವು ಹೇಳ್ತಕ್ಕಂತಹ ಅಧಿಕಾರಿ ಅವನು ಎಲ್ಲಿ ದೊರಿತಾನೆ, ಎಲ್ಲಾದರೂ ಸಿಗ್ತಾನ? ನಹಿ ದೃಶ್ಯತೆ ಅಧಿಕಾರಿ. ನೀವು ಹೇಳ್ತಾ ಇರೋ ಒಬ್ಬ ಅಧಿಕಾರಿ ಯಾರು ಸಿಗೋದೇ ಇಲ್ಲ ಎಂಬುದಾಗಿ. ನೀವೇನೋ ಭಾರಿ ಅಧಿಕಾರಿಗಳ ಲಕ್ಷಣ ಎಲ್ಲ ಹೇಳ್ತೀರಾ. ಅವನಲ್ಲಿ ಒಳ್ಳೆ ಭಕ್ತಿ ಇರಬೇಕು, ಒಳ್ಳೆ ತತ್ವಜ್ಞಾನ ಇರಬೇಕು, ಮನಸ್ಸು ಪರಿಶುದ್ಧವಾಗಿರಬೇಕು, ಒಳ್ಳೆಯ ಆಚಾರ ಸಂಪನ್ನನಾಗಿರಬೇಕು, ಹೀಗೆಲ್ಲ ಬೇಕಾದಷ್ಟು ಗುಣಗಳನ್ನು ನೀವು ಹೇಳ್ತೀರಾ. ಈ ಎಲ್ಲ ಗುಣಗಳು ಇರ್ತಕ್ಕಂತಹ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದಾನ? ಯಾರೂ ಇಲ್ಲ. ಆದ್ದರಿಂದ ಕರವಿಷಾಣವತ್, ಕತ್ತೆಯ ಕೊಂಬು ಎಲ್ಲಾದರೂ ಸಿಗತ್ತಾ, ದೊರೆಯತ್ತಾ? ಇಲ್ಲ, ಕತ್ತೆ ಕೊಂಬಿಲ್ಲೇ ಇಲ್ಲ. ಕರವಿಷಾಣ, ಕತ್ತೆಗೆ ಕೊಂಬಿಲ್ಲೇ ಇಲ್ಲ. ಆಕಸ್ಮಿಕ ಕೊಂಬು ಬಂದ್ಬಿಟ್ರೆ ಅದು ಕತ್ತೆ ಅಲ್ಲ ಅಷ್ಟೇ, ಅದು ಬೇರೆ ಪ್ರಾಣಿ ಅದು. ಆದ್ದರಿಂದ ಕತ್ತೆಯ ಕೊಂಬು ಯಾವ ರೀತಿ ಇಲ್ಲೇ ಇಲ್ವೋ ಹಾಗೆ ನೀವು ಹೇಳ್ತಾ ಇರ್ತಕ್ಕಂಥ ಒಬ್ಬ ಅಧಿಕಾರಿಯೂ ಕೂಡ ಇಲ್ಲ. ಆದ್ದರಿಂದ ವೇದ ಅಪ್ರಮಾಣವೇ, ವೇದ ಹೇಳ್ತಾ ಇರೋದು ಯಾವುದೂ ಸತ್ಯ ಅಲ್ಲ ಅಂತ ತಾನೂ ಜೋರಾಗೇನೆ ಗಟ್ಟಿಯಾಗೇನೆ ರಾಜ ತನ್ನ ವಾದವನ್ನ, ತನ್ನ ವಿಚಾರವನ್ನ, ಪ್ರತಿಪಾದನೆಯನ್ನ, ಮಂಡನೆಯನ್ನ ಮಾಡ್ತಾ ಇದ್ದಾನೆ ರಾಜ. ಆಕ್ಷೇಪಂ ತಮಸಹಮಾನ ಉಚ್ಚಮಾನಃ ಸದ್ಯೋಸು ನಿಜಕರ ಪಲ್ಲವದ್ವಯೇನ ಆದಾಯೌ ವ್ಯತನುತ ಬೀಜಮೋಷಧೀನಾಂ ಸೂಕ್ತೇನಾಂಕುರದಲ ಪುಷ್ಪ ಬೀಜ ಸೃಷ್ಟಿಂ ನಿಜಕರ ಪಲ್ಲವದ್ವಯೇನ. ಆಚಾರ್ಯರು ಅಂತ ಅಧಿಕಾರಿಯೇ ಇಲ್ಲ ಅಂತ ರಾಜ ಹೇಳಿದಾಗ ಅವ್ರಿಗೆ ಸಹನೆ ಮೀರಿ ಹೋಯಿತು. ಯಾಕಿಲ್ಲ, ಇದ್ದೇ ಇದ್ದಾನೆ ಅಧಿಕಾರಿ, ಅವನ ಕತ್ತೆಯ ಕೊಂಬು ಎಂಬುದಾಗಿ. ಅಂಥ ಅಧಿಕಾರಿ ಇರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಬೇಡ ಅಂತ ಅಸಹಮಾನಃ ಆಚಾರ್ಯರಿಗೆ ಅವ್ರನ್ನ ಹೇಳ್ತಾರೆ. ಉಚ್ಚಮಾನಃ ಎಂಬುದಾಗಿ ಹೇಳ್ತಾರೆ. ಅವರಿಗೆ ವೇದಗಳ ಬಗ್ಗೆ ಅಪಾರವಾದ ಅಭಿಮಾನ, ವೇದಗಳ ಬಗ್ಗೆ, ವೇದ ಹೇಳಿರ್ತಕ್ಕಂತಹ ಕರ್ಮಾಚರಣೆಗಳ ಬಗ್ಗೆ ಬಹಳ ಶ್ರದ್ಧೆ ಆಚಾರ್ಯರಿಗೆ. ಸ್ವತಃ ವೇದ ದ್ರಷ್ಟಾರರು ಅವರು, ಎಲ್ಲ ವೇದಗಳನ್ನು ಕಂಡುಕೊಂಡಿರ್ತಕ್ಕಂತಹ ಪ್ರಥಮ ಮಹರ್ಷಿಗಳು ಅವರು. ಆದರೆ ವೇದಗಳ ಬಗ್ಗೆ ಅವರಿಗೆ ಬಹಳವಾದ ಅಭಿಮಾನ ಇದೆ. ಆ ಅಭಿಮಾನದಿಂದ ಆಚಾರ್ಯರು ಮಾತನಾಡ್ತಾ ಇದ್ದಾರೆ. ಯಾಕೆ ಇಲ್ಲ ಅಂತ ಅಧಿಕಾರಿ? ಇಲ್ಲೇ ಇಲ್ಲ ಎಂಬುದಾಗಿ ಹೇಳಬೇಡ. ಕೂಪಮಂಡೂಕ ಕಪ್ಪೆ ತಾನು ಬಾವಿ ಒಳಗೆ ವಾಸ ಮಾಡ್ತಾ ಇರುತ್ತೆ. ಜಗತ್ತು ಅಂದ್ರೆ ಇಷ್ಟೇ ಎಂಬುದಾಗಿ ಅದಕ್ಕೆ ಭಾವನೆ. ಎಲ್ಲೂ ಹೊರಗಡೆ ಹೋಗಿ ಅದಕ್ಕೆ ಗೊತ್ತೇ ಇಲ್ಲ. 4 ಕಲ್ಲಿನ ಗೋಡೆಗಳ ಮಧ್ಯದಲ್ಲಿ ಸುತ್ತೋರ ತಾನು ಸುತ್ತುವರಿತಾ ಇರುತ್ತೆ. ಅಲ್ಲೇನೆ ಆಚೆ ಕಡೆಗೆ ಹೋಗು, ಈಚೆ ಕಡೆಗೆ ಹೋಗು, ಅಷ್ಟೇ ಅದರ ಪ್ರಪಂಚ. ಅದಕ್ಕಿಂತ ಆಚೆ ಒಂದು ಜಗತ್ತು ಇದೆ ಅಂತಲೇ ಗೊತ್ತಿರೋದಿಲ್ಲ. ಹಾಗೆ ಯಾವತ್ತೂ ಕೂಡ ವಿಚಾರವನ್ನು ಮಾಡೋದಲ್ಲ. ತುಂಬ ವಿಶಾಲವಾದ ಹೃದಯದಿಂದ ಅದನ್ನು ವಿಚಾರ ಮಾಡಬೇಕು. ಅದಕ್ಕೆ ಆಚಾರ್ಯರು ಓಷಧೀನಾಂ ಬೀಜಂ ನಿಜಕರ ಪಲ್ಲವದ್ವಯೇನ ಆದಾಯ, ಔಷಧಿಗಳ ಬೀಜವನ್ನು ತೆಗೆದುಕೊಂಡ್ರಂತೆ. ಸಸ್ಯಗಳ ಬೀಜವನ್ನು ತಾವು ತೆಗೆದುಕೊಂಡಿದ್ದಾರೆ. 2 ಕೈಗಳಲ್ಲಿ ತೆಗೆದುಕೊಂಡು ಅದನ್ನು ಹಿಡ್ಕೊಂಡು ಯಾವೋಷಧಿ ಪೂರ್ವಜಾತಾಹ ಎಂಬುದಾಗಿ ಮಂತ್ರ, ಆ ಔಷಧಿ ಸೂಕ್ತವನ್ನು ಜಪ ಮಾಡಿದರಂತೆ. ಯಾವಾಗ ಜಪ ಮಾಡಿದರೋ ಕೂಡಲೇ ಆ ಕೈಯಲ್ಲಿರ್ತಕ್ಕಂತಹ ಬೀಜ ಮೊಳಕೆ ಹೊಡೆದಾಗಿದೆ. ಆಗಲೇನೆ ಕೂಡಲೇ ಮೊಳಕೆ ಬಂತು, ಅಲ್ಲಿಗೆ ನಿಲ್ಲಲಿಲ್ಲ. ಆಮೇಲೆ ಅಂಕುರದಲ ಪುಷ್ಪ ಬೀಜ ಸೃಷ್ಟಿಂ, ಮೊಳಕೆ, ಎಲೆ, ಹೂವು
ಆಮೇಲೆ ಬೀಜ ಅದು ಸೃಷ್ಟಿಯಾಗಿ ಹೋಯ್ತಂತೆ. ಕೇವಲ ಮೊಳಕೆ ಹೊಡೆದಿದ್ದಲ್ಲ, ಕೇವಲ ದಳವೂ ಅಲ್ಲ, ಪುಷ್ಪವೂ ಅಲ್ಲ, ಮುಂದೆ ಅದರ ಸಂತಾನ ಮುಂದುವರಿಬೇಕಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಬೀಜದ ಸೃಷ್ಟಿಯೂ ಕೂಡ ಅಲ್ಲಿ ಆಯ್ತಂತೆ. ಆಚಾರ್ಯರು ಆ ಔಷಧಿ ಸೂಕ್ತವನ್ನು ಜಪ ಮಾಡಿದ್ದಾರೆ. ಜಪ ಮಾಡಿದ ಕೂಡಲೇ ಅಲ್ಲೇ ಫಲ ಸಿಕ್ಕಿಬಿಡ್ತು. ಅವನು ಹೇಳಿದ್ನಲ್ಲ, ಖರ ವಿಷಾಣವತ್ತೆಂಬುದಾಗಿ ರಾಜ ತುಂಬ ತಾತ್ಸಾರದ ಮಾತುಗಳನ್ನು ಆಡಿದ್ದ. ಕತ್ತೆಯ ಕೊಂಬಿನಂತೆ ಅಧಿಕಾರಿ, ಅವನು ಇಲ್ಲೇ ಇಲ್ಲ ಎಂಬುದಾಗಿ ತಾತ್ಸಾರದ ಮಾತುಗಳನ್ನು ರಾಜ ಆಡಿದ್ದ. ಆಚಾರ್ಯರು ಅದಕ್ಕೆ ಪ್ರತಿಯಾಗಿ ತೋರಿಸಿಕೊಟ್ರು ರಾಜನಿಗೆ. ಔಷಧಿ ಮಂತ್ರವನ್ನು ಹೇಳಿ ಮೊಳಕೆ, ಎಲೆ, ಹೂವು, ಕಾಳುಗಳನ್ನು ಸೃಷ್ಟಿ ಮಾಡಿ ತೋರಿಸಿಕೊಟ್ರು. ವೇದ ಹೇಳಿದ್ದು ಯಾವತ್ತೂ ಸುಳ್ಳಾಗೋದಿಲ್ಲ, ಅದು ಯಾವತ್ತೂ ಕೂಡ ಸತ್ಯವೇ. ಅದನ್ನು ವೇದ ಎಂಬುದು ಪರಮ ಪ್ರಮಾಣ ವೇದ. ಆದರೆ ಆಗಲೇ ಹೇಳಿದಂತೆ ಎಲ್ಲ ಯೋಗ್ಯತೆ ಇರತಕ್ಕಂಥ ಅಧಿಕಾರಿ ತಾನು ಪರಿಶುದ್ಧವಾದ ಹೃದಯದಿಂದ ಭಕ್ತಿ ಶ್ರದ್ಧೆಗಳಿಂದ ಅವನು ಕರ್ಮಾಚರಣೆಯನ್ನು ಮಾಡಿದಾಗ ಅದಕ್ಕೆ ಫಲ ದೊರೆಯುತ್ತೆ ಎಂಬುದಾಗಿ. ಅದನ್ನು ಫಲ ದೊರೆಯೋದಿಲ್ಲ, ಅದರ ವೇದ ಅಪ್ರಮಾಣ ಅಂತ ರಾಜ ಏನು ನಿಂದನೆ ಮಾಡಿದ್ದ ಅದು ತಪ್ಪು ಅಂತ ಆಯ್ತು. ಇವಾಗ ಆಚಾರ್ಯರನ್ನ ಪ್ರಾಯೋಗಿಕವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಜನರ ಸಮಕ್ಷದಲ್ಲಿ ರಾಜನ ಮುಂದೆ ಅದನ್ನು ತೋರಿಸಿಕೊಟ್ಟಿದ್ದಾರೆ ಆಚಾರ್ಯರು. ಬ್ರಹ್ಮಸೂತ್ರಗಳಲ್ಲಿ ಇದರ ಬಗ್ಗೆ ತುಂಬ ವಿಸ್ತಾರವಾದ ಚರ್ಚೆ ಉಂಟು. ವೇದಗಳು ಹೇಗೆ ಪ್ರಮಾಣ ಆಗತ್ತೆ ಎಂಬುದಾಗಿ. ಸಾಮಾನ್ಯವಾಗಿ ನಾವು ಲೋಕದಲ್ಲಿ ನೋಡ್ತಾ ಬಂದಿದ್ದು, ನ್ಯಾಯವೈಶೇಷಿಕರು ಅವರೆಲ್ಲ ಹೇಳಿದಂತೆ ಆಪ್ತವಾಕ್ಯಂ ಪ್ರಮಾಣಂ. ಯಾರು ನಮಗೆ ತುಂಬ ಆಪ್ತನಾದವನಿರ್ತಾನೆ ಅವನು ಹೇಳಿರ್ತಕ್ಕಂತಹ ವಾಕ್ಯವು ಪ್ರಮಾಣ ಎಂಬುದಾಗಿ. ಶಾಸ್ತ್ರಗಳಲ್ಲಿ ತುಂಬ ವಿಸ್ತಾರವಾದ ಚರ್ಚೆ ಇದರ ಮೇಲೆ ಅಡಗಿದೆ. ಆಪ್ತ ಅಂದರೆ ಯಾರು ಎಂಬುದಾಗಿ. ಆಪ್ತ ಅಂದರೆ ಯಾರು? ಅವನಿಗೆ ಸರಿಯಾದ ಪರಿಜ್ಞಾನ ಇರಬೇಕು. ಯಾವ ವಿಷಯದಲ್ಲಿ ಅವನು ಆಪ್ತನಾಗಿದ್ದಾನೆ ಆ ವಿಷಯದಲ್ಲಿ ಪರಿಪೂರ್ಣವಾದ ಜ್ಞಾನ ಅವನಿಗೆ ಇರಬೇಕು. ಬರೀ ಜ್ಞಾನ ಇದ್ರೂ ಸಾಲದು, ಅದನ್ನು ಸ್ಪಷ್ಟವಾಗಿ ಹಿಂದಿನ ವಾಕ್ಯಕ್ಕೆ ಮುಂದಿನ ವಾಕ್ಯಕ್ಕೆ ವಿಷಯಗಳಿಗೆ ಪರಸ್ಪರ ವಿರೋಧ ಇಲ್ಲದೆ ಇರುವಂತೆ ಅದನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ಶಕ್ತಿ ಅವನಿಗಿರಬೇಕು. ಆ ವಿಷಯದಲ್ಲಿ ಪರಿಪೂರ್ಣವಾದ ಜ್ಞಾನ, ಆ ವಿಷಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಶಕ್ತಿ, ಅದನ್ನು ಪ್ರತಿಪಾದನೆ ಮಾಡಬೇಕಾದರೆ ಅವನ ಇಂದ್ರಿಯಗಳಲ್ಲಿ ದೌರ್ಬಲ್ಯ ಇರಬಾರ್ದು. ಹಲ್ಲು ಬಿದ್ದವನಿಗೆ ಸ್ಪಷ್ಟವಾಗಿ ಅಕ್ಷರಗಳ ಉಚ್ಚಾರಣೆ ಗೊತ್ತಿರೋದಿಲ್ಲ. ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಉಚ್ಚಾರಣೆ ಸರಿ ಇರೋದಿಲ್ಲ. ಕಿವಿನೇ ಸರಿ ಇಲ್ಲ ಅಂದರೆ ಎದುರಿಗಿರೋನು ಏನು ಕೇಳ್ದ ಅಂತ ಅನ್ನೋ ಪ್ರಶ್ನೆನೇ ಅರ್ಥ ಆಗೋದಿಲ್ಲಲ್ಲ. ಅವಾಗ ಅವನು ಉತ್ತರವನ್ನು ಕೊಡಲಿಕ್ಕಾಗೋದಿಲ್ಲ. ಆದರೆ ಇಂದ್ರಿಯಗಳೆಲ್ಲವೂ ಕೂಡ ಸಶಕ್ತವಾಗಿರಬೇಕು. ಅವನು ತುಂಬ ಪ್ರಾಮಾಣಿಕನಾಗಿರಬೇಕು. ಅಂಥವನ ವಾಕ್ಯ ಎಂಬುದು ಪ್ರಮಾಣ ಆಗತ್ತೆ. ಹೀಗೆ ಆಪ್ತವಾಕ್ಯಂ ಪ್ರಮಾಣ ಅನ್ನೋದ್ರ ಬಗ್ಗೆ ವಿಸ್ತಾರವಾದ ವಿಚಾರಗಳನ್ನು ನಾವು ಶಾಸ್ತ್ರಗಳಲ್ಲಿ ಓದಬಹುದು.